ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಇವಾಗ ಮಳೆ ಸೀಸನ್, ತುಂಬ ಮಳೆ ಬರ್ತಿದೆ, ತುಂಬ ಚಳಿ, ಬಾಯಿಗೆ ಏನಾದರೂ ಬಿಸಿ ಬಿಸಿಯಾಗಿ ಗರಿಯಾಗಿ ಏನಾದರೂ ತಿನ್ನಬೇಕು ಅಂತ ನಿಮ್ಗೆ ಅನಿಸ್ತಿದೆಯಾ? ಹಾಗಿದ್ದಲ್ಲಿ ಇವತ್ತು ನನ್ನ ವಿಡಿಯೋ ನೋಡಿ. ನಾನು ಇವತ್ತು ಸ್ಪೆಷಲ್ ಆಗಿ ಮೆಣಸಿನಕಾಯಿ ಬಜ್ಜಿ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಗುತ್ತೆ. ಹಾಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವಾಗ ಮೆಣಸಿನಕಾಯಿ ಬಜ್ಜಿನ ಶುರು ಮಾಡೋಣ ಬನ್ನಿ. ಕಡಲೆ ಹಿಟ್ಟು ಕಲಿಸ್ಕೊಳ್ಳಿಕ್ಕೆ ಒಂದು ಮೀಡಿಯಂ ಸೈಜ್ನಲ್ಲಿ ಪಾತ್ರೆ ತಗೊಂಡಿದ್ದೀನಿ. ಹಾಗೆ ಒಂದು ಚಿಕ್ಕ ಬೌಲ್ನಲ್ಲಿ ಕಡಲೆ ಹಿಟ್ಟು ತಗೊಂಡು ಅದರ ಜೊತೆಗೆ ಅಕ್ಕಿ ಹುಡಿನ ಮಿಕ್ಸ್ ಮಾಡ್ಕೊತೀನಿ. ಒಂದು 2 ಟೇಬಲ್ ಸ್ಪೂನ್ ಅಕ್ಕಿ ಹುಡಿಯನ್ನು ಹಾಕೊತಾ ಇದ್ದೀನಿ. ಆಮೇಲೆ ಒಂದು ಚಿಕ್ಕ ಟೀ ಸ್ಪೂನಲ್ಲಿ ಚಿಲ್ಲಿ ಪೌಡರ್ನ ಹಾಕೊಂಡೆ. ಇಡೀ ಜೀರಿಗೆ ಹಾಕೋ ಬದಲು ಜೀರಿಗೆನ ಪುಡಿ ಮಾಡಿಕೊಂಡು ಒಂದು ಚಿಕ್ಕ ಟೀ ಸ್ಪೂನಲ್ಲಿ ಹಾಕೊತಾ ಇದ್ದೀನಿ. ಹಾಗೆ ಅದರ ಜೊತೆಗೆ ಒಂದು ಚಿಕ್ಕ ಟೀ ಸ್ಪೂನು ಅರಿಶಿನ ಹುಡಿಯನ್ನು ಹಾಕೊಂಡೆ. ಆಮೇಲೆ ಒಂದು ಚಿಕ್ಕ ಟೀ ಸ್ಪೂನ್ ಗರಂ ಮಸಾಲೆ ಪೌಡರ್ನ ಹಾಕೊತಾ ಇದ್ದೀನಿ. ಇದ್ರ ಜೊತೆಗೆ ಕಸ್ತೂರಿ ಮೇಥಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಕಟ್ ಮಾಡಿ ಇಟ್ಕೊಂಡ ಕೊತ್ತಂಬರಿ ಸೊಪ್ಪನ್ನು ಅದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡೆ. ಆಮೇಲೆ ಸೋಡಾ ಒಂದು ಸ್ವಲ್ಪ ಹಾಕೊತಾ ಇದ್ದೀನಿ ಸೋಡಾನ. ಇವಾಗ ಎಲ್ಲವನ್ನ ಹಾಕ್ಕೊಂಡು ಚೆನ್ನಾಗಿ ಹಾಗೇನೆ ನೀರು ಹಾಕ್ದೇನೆ ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ಹೊತ್ತು ಬಿಟ್ಟು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿ ಹಾಕೊಂಡೆ. ಇವಾಗ ನಿಧಾನಕ್ಕೆ ಕೈಯಲ್ಲಿ ತಿರುಗಿಸ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ನೋಡಿಕೊಂಡು ನೀರು ಎಷ್ಟು ಬೇಕು ಅಂತ ಹೇಳಿ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ತುಂಬ ನೀರಾಗಬಾರ್ದು, ಸ್ವಲ್ಪ ತೆಳ್ಳಗೆ ಆಗಿ ಕರೆಕ್ಟಾಗಿರಬೇಕು ಪಾಕ. ಹಾಗೆ ಈ ಮೆಣಸಿನ್ಕಾಯಿ ಬಜ್ಜಿ ಜೊತೆಗೆ ಹಿಟ್ಟು ಅಂಟ್ಕೋಬೇಕು ಅಂಥೇಳಿ ನಾನು ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡು ಈ ರೀತಿಯಾಗಿ ಕಲಿಸ್ಕೊಂಡೆ. ನೋಡಿ, ಈ ರೀತಿಯಾಗಿ ಪಾಕ ರೆಡಿಯಾಗಿದೆ. ಇದನ್ನು ಸ್ವಲ್ಪ ಹೊತ್ತು ಹಾಕಿ ನಾನು ಸೈಡಲ್ಲಿ ಇಟ್ಟು ನಾನು ಒಂದು ಬೌಲ್ನಲ್ಲಿ ಚಿಲ್ಲಿ ಪೌಡರ್, ಗರಂ ಮಸಾಲೆ ಪೌಡರ್ ಮತ್ತು ಸಾಲ್ಟ್ ಪೌಡರ್ನ ಸ್ವಲ್ಪ ತಗೊಂಡಿದ್ದೀನಿ. ಯಾಕೆಂತ ಹೇಳಿದ್ರೆ ಮೆಣಸಿನ್ಕಾಯಿನ ಈ ರೀತಿಯಾಗಿ ಮಧ್ಯದಲ್ಲಿ ಕಟ್ ಮಾಡಿ ಅದರ ಒಳಗೆ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಮೆಣಸಿನ್ಕಾಯಿ ಬಜ್ಜಿ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಈ ರೀತಿ ಮಾಡಲಿಲ್ಲ ಅಂದರೆ ಫ್ರೈ ಮಾಡುವಾಗ ಕಡಲೆ ಹಿಟ್ಟಿನ ಪಾಕ ಹೊರಗಡೆ ಮಾತ್ರ ಅಂಟಿಕೊಂಡಿರುತ್ತೆ, ಮೆಣಸಿನ್ಕಾಯಿ ಒಳಗೆ ಸೇರಲ್ಲ ಮತ್ತು ತಿನ್ನಲಿಕ್ಕೆ ಟೇಸ್ಟ್ ಇರಲ್ಲ. ಹಾಗಾಗಿ ಈ ರೀತಿ ಮಾಡಿರೋದು. ಕೆಲವೊಬ್ರು ದೊಡ್ಡ ಮೆಣಸಿನ್ಕಾಯಿನ ತಗೊಂಡು ಕಟ್ ಮಾಡಿ ಬಜ್ಜಿ ಮಾಡ್ತಾರೆ, ಆದರೆ ನಾನಿಲ್ಲಿ ಸ್ವಲ್ಪ ಮೀಡಿಯಂ ಸೈಜ್ನ ಮೆಣಸಿನ್ಕಾಯಿ ತಗೊಂಡು ಬಜ್ಜಿ ಮಾಡ್ತಾ ಇದ್ದೀನಿ. ತೊಟ್ಟು ಸಮೇತ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಮತ್ತು ತೊಟ್ಟು ಸಮೇತ ಎಣ್ಣೆಗೆ ಬಿಡಲಿಕ್ಕೆ ಈಸಿ ಆಗುತ್ತೆ. ಅದಕ್ಕೆ ಒಟ್ಟು 6 ಮೆಣಸಿನ್ಕಾಯಿನ ತಗೊಂಡು ಬಜ್ಜಿ ಮಾಡ್ತಾ ಇರೋದು. ಇವಾಗ ಎಲ್ಲ ಮೆಣಸಿನ್ಕಾಯಿಗೆ ಈ ರೀತಿ ಹಾಕೊಂಡಾಗಿದೆ. ಇವಾಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ. ನಾನು ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡೋ ಬದಲು ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಕೋಕೋನಟ್ ಆಯಿಲ್ ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಇತ್ತು, ಇದರಲ್ಲೇ ಇವತ್ತು ಬಜ್ಜಿ ಮಾಡುವ ಅಂತ ಹೇಳಿ ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಎಣ್ಣೆ ಇವಾಗ ಕಾದಿದೆ. ನಾನಿಲ್ಲಿ ನಿಧಾನಕ್ಕೆ ಮೆಣಸನ್ನು ಬಿಡ್ತಾ ಇದ್ದೀನಿ. ಬಜ್ಜಿ ಮಾಡುವಾಗ ಆದಷ್ಟು ಬೆಂಕಿ ಉರಿನ ಕಮ್ಮಿಲಿ ಮಾಡ್ಕೊಳ್ಳೋದು ಒಳ್ಳೆಯದು. ಹಾಗೆ 3 ರಿಂದ 4 ನಿಮಿಷ ಆ ಕಡೆ ಈ ಕಡೆ ತಿರುಗಿಸ್ಕೋಬೇಕು. ಈ ರೀತಿಯಾಗಿ ಕೆಂಪಾಗೆ ಕಾಯಬೇಕು. ನೋಡಿ, ಈ ರೀತಿಯಾಗಿ ಕಾದಿದೆ ಅಂತ ಹೇಳಿದ್ರೆ ಮೆಣಸಿನ್ಕಾಯಿ ಬಜ್ಜಿ ರೆಡಿ ಆಗಿದೆ ಅಂತ, ಮತ್ತು ಚೆನ್ನಾಗಿ ಒಳಗಡೆ ಬೆಂದಿದೆ ಅಂತಲೇ ಹೇಳ್ಬೋದು. ಹಾಗೆ ಇನ್ನೂ ಉಳಿದಿರುವ ಮೆಣಸಿನ್ಕಾಯಿನ ಪಾಕ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೊಟ್ಟು ಸಮೇತ ಎಣ್ಣೆಗೆ ಬಿಟ್ಟಿದ್ದೀನಿ. ಹಾಗೆ ನಿಧಾನಕ್ಕೆ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಎಲ್ಲ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಂಡು ಆಗಿದೆ. ಇವಾಗ ಮಿರ್ಚಿ ಮೆಣಸಿನ್ಕಾಯಿ ಬಜ್ಜಿ ರೆಡಿ ಆಗೋಯಿತು. ತುಂಬ ಚೆನ್ನಾಗಿ ಆಗಿದೆ ಮತ್ತು ಪಾಕ ಕೂಡ ಚೆನ್ನಾಗಿ ಮೆಣಸಿನ್ಕಾಯಿಗೆ ಅಂಟ್ಕೊಂಡಿದೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಒಳಗಡೆ ಬೆಂದಿದೆ ಅಂತ. ನೋಡಿ, ಈ ರೀತಿಯಾಗಿ ಒಳಗಡೆ ಚೆನ್ನಾಗಿ ಬೆಂದಿದೆ. ಮತ್ತು ಜೊತೆಗೆ ನಾನು ಕೂಡ ಟೇಸ್ಟ್ ಮಾಡಿ ನೋಡಿದೆ, ಎಲ್ಲವೂ ಚೆನ್ನಾಗಾಗಿದೆ. ಪಾಕ ಕೂಡ ಕರೆಕ್ಟ್ ಆಗಿದೆ, ಕ್ರಿಸ್ಪಿ ಆಗಿದೆ ಅಂತಲೇ ಹೇಳ್ಬೋದು ಮೆಣಸಿನ್ಕಾಯಿ ಬಜ್ಜಿ.
ಈ ಸಂಜೆ ಟೈಮಲ್ಲಿ ಕಾಫಿ ಜೊತೆಗೆ ಕ್ರಿಸ್ಪಿಯಾದ ಮಿರ್ಚಿ ಬಜ್ಜಿ ಮಳೆ ಬರೋ ಹೊತ್ತಿಗೆ ತಿಂತಾ ಇದ್ರೆ ಸಖತ್ ಮಜಾ ಇರುತ್ತೆ. ಹೇಗಿತ್ತು ಇವತ್ತಿನ ಮೆಣಸಿನ್ಕಾಯಿ ಬಜ್ಜಿ? ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ರೆಸಿಪಿ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.